ಹೆಂಡತಿ ಬಿಳಿ ಹೆಂಡತಿ. ಅವಳ ಮನಸ್ಸಲ್ಲಿ ಏನಿದೆ, ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ಲ ರೀ. ನೀವೇನಾದರೂ ಒಂದ್ಸರಿ ಅವಳ ಹತ್ರ ಮಾತಾಡಿ ನೋಡ್ತೀರಾ? ನಾನು ಹೇಗೆ ಒಬ್ಬ ಹೆಣ್ಮಗಳ ಹತ್ರ ಈ ಥರದ ವಿಷಯ ಎಲ್ಲ ಮಾತಾಡೋದು ಸುಶೀಲಾ? ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ಶರ್ಲಿ ಹತ್ರ ಮಾತಾಡಬೇಡಿ, ಅಜಿತನ ಕರೆದು ಮಾತಾಡಿ. ಈ ನಡುವೆ ಅಜಿತ ಶರ್ಲಿ ಮೇಲೆ ತುಂಬ ಕೋಪ ಮಾಡ್ಕೋತಾ ಇದ್ದಾನೆ. ಸ್ವಲ್ಪ ಹೊತ್ತು ಮುಂಚೆನೂ ಶರ್ಲಿಗೆ ಒಂದೇಟು ಹೊಡೆದ. ನನ್ನನ್ನು ದೂರ ಇಡೋದಕ್ಕೆ ಇವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಇವಳನ್ನ ಮದುವೆ ಮಾಡಿಕೊಂಡು ತಪ್ಪು ಮಾಡಿದೆ ಅಂತಿದ್ದ ಅಜಿತ. ಅವ್ರ ಜಗಳ ವಿಕೋಪಕ್ಕೆ ಹೋಗದೆ ಮುಂಚೆನೆ ನೀವು ಒಂದ್ಸರಿ ಕರೆದು ಮಾತಾಡ್ರಿ. ಗಾಬರಿ ಆಗ್ಬೇಡ ಸುಶೀಲಾ, ನಾನು ಅಜಿತ್ನ ಹತ್ರ ಮಾತಾಡ್ತೀನಿ. ಸರಿ ರೀ, ಆದಷ್ಟು ಬೇಗ ಮಾತಾಡಿದ್ರೆ ಒಳ್ಳೇದು ಅನ್ಕೋತೀನಿ. ರಮ್ಯಾ, ವೈ ಯು ಕ್ರೈಂಗ್? ಏನಾಯ್ತು? ಅದು ನಿನ್ನನ್ನು ಅಜಿತ್ ಭಾವನ್ ನೋಡ್ತಾ ಇದ್ರೆ ನನ್ನ ಸಂಕಟ ತಡ್ಕೊಳಕ್ ಆಗ್ತಿಲ್ಲ ಶರ್ಲಿ. ನೀನ್ ಇದನ್ನೆಲ್ಲ ಮಾಡ್ತಿರೋದು ಅಜಿತ್ ಭಾವನ ದೂರ ಇಡ್ಬೇಕು ಅಂತ ತಾನೆ? ಇಲ್ಲ ರಮ್ಯಾ, ನನಗೆ ನೆಮ್ಮದಿ ಬೇಕು, ಅದಕ್ಕೆ ನಾನು ಮಾಲೆ ಹಾಕಿರೋದು. ಅದರಿಂದ ಅಜಿತ್ ದೂರ ಆಗ್ತಾನೆ ಅಂದ್ರೆ ಆಗ್ಲಿ ಬಿಡು. ಅವರು ದೂರ ಆದಷ್ಟು ಒಳ್ಳೇದೇ ತಾನೆ? ಏನ್ ಹೇಳ್ತಿದ್ಯಾ ಶರ್ಲಿ? ಬೇಡ, ಇರೋ ಸ್ವಲ್ಪ ದಿನ ನೀನು ಕಷ್ಟಪಟ್ಟು ಅಜಿತ್ ಭಾವನು ಕಷ್ಟಪಟ್ಟು ಇರೋದ್ಕಿಂತ ಚೆನ್ನಾಗಿರೋ ಅಷ್ಟು ದಿನ ಸಂತೋಷವಾಗಿದ್ಬಿಡು ಶರ್ಲಿ. ಆಮೇಲೆ ಅವರು ಬದುಕಿರ್ತಾರಾ? ಅದು ಆಗಬಾರದು ಅಂತ ತಾನೇ ರಮ್ಯಾ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡಿದ್ರೆ ಕೈ ಊದುತ್ತೆ, ಜ್ವರ ಬರುತ್ತೆ, 2 ಡೇಸ್ ಕಷ್ಟ ಆಗುತ್ತೆ, ಆದ್ರೆ ಅದು ಲೈಫ್ ಲಾಂಗ್ ಒಳ್ಳೇದ್ ಮಾಡುತ್ತೆ. ಈಗ ನಾನು ಮಾಡ್ತಾ ಇರೋದು ಅದನ್ನೇ. ಸದ್ಯಕ್ಕೆ ಅಜಿತ್ ಫೀಲ್ ಆಗ್ಬೋದು, ಡಿಪ್ರೆಸ್ ಆಗ್ಬೋದು, ಆದ್ರೆ ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತೆ ರಮ್ಯಾ. ನಾನು ಸತ್ರು ಅವರು ಬೇಗ ರಿಕವರ್ ಆಗ್ತಾರೆ. and his life goes on. ದಯವಿಟ್ಟು ನೀನ್ ಸಾವಿನ ಬಗ್ಗೆ ಮಾತಾಡಬೇಡ ಶರ್ಲಿ, ನಂಗೆ ಭಯ ಆಗುತ್ತೆ. ಸಾರಿ ಬಾಬಾ, ಮಾತಾಡೋಲ್ಲ. ನೀನ್ ಏನೇ ಹೇಳಿದ್ರು ನನ್ನ ಮೈಂಡ್ ಕನ್ವಿನ್ಸ್ ಆಗ್ತಿದೆ ಶರ್ಲಿ, ಆದ್ರೆ ಈ ಮನಸ್ಸು ಹೋಗ್ತಿಲ್ಲ. ಅಜಿತ್ ಬಾಬಾ ಆ ರೀತಿ ಬೇಜಾರಲ್ಲಿರೋದು ನನಗೆ ನೋಡಕ್ಕಾಗ್ತಿಲ್ಲ. ಯಾಕೆ? ಅದು ನನಗೆ ಅರ್ಥ ಆಯ್ತು ರಮ್ಯಾ. ಐ ವಿಲ್ ಟೇಕ್ ಕೇರ್. ಅರ್ಥ ಆಗ್ಲಿ ಅಂತಲೇ ಶರ್ಲಿ ನಾನು ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು. ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದಷ್ಟು ಬೇಗ ಅದನ್ನ ಜಾರಿಗೆ ತಗೊಂಬ. ನಾನು ಕಾಯ್ತಾ ಇದ್ದೀನಿ ಶರ್ಲಿ.
ಬಿಳಿ ಹಿಂಡಿ. ಅಜಿತಾ, ಬಾ ಕೂತ್ಕೋ. ಕೂತ್ಕೋ. ಹೇಳಿ ಅಪ್ಪಾಜಿ. ಹೇಳಿ ಅಪ್ಪಾಜಿ. ಶರ್ಲಿಗೆ ಹೊಡೆದಂತೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ಸಂಸ್ಕಾರವಂತರು ಮಾಡುವಂಥ ಕೆಲಸನ? ಸಾರಿ ಅಪ್ಪಾಜಿ, ಅದು ಯಾವುದೋ ಕೋಪದಲ್ಲಿ. ಏನಂತ ಕೋಪ ನಿನಗೆ ಅವಳ ಮೇಲೆ? ಹನ್ನೆರಡು ಗಂಟೆ ಕತ್ಲೆ ಇದ್ದರೆ 12 ಗಂಟೆ ಬೆಳಕಿರುತ್ತೆ ಈ ಭೂಮಿ ಮೇಲೆ. ಹಾಗೆ ಗಂಡ ಹೆಂಡತಿ ಅಂದಮೇಲೆ ಪ್ರೀತಿನೂ ಇರುತ್ತೆ, ವೈಮನಸ್ಸು ಇರುತ್ತೆ. ನೀವೆಲ್ಲ ಆದರ್ಶ ಅಂದ್ಕೊಂಡ್ರು ನನಗೂ ನಿಮ್ಮ ಅಮ್ಮನಿಗೂ ಜಗಳ ಆಗಲ್ವಾ? ಭಿನ್ನಾಭಿಪ್ರಾಯಗಳು ಬರಲ್ವಾ? ಖಂಡಿತ ಬರುತ್ತೆ. ಆದರೆ ಒಂದೆರಡು ದಿವಸ ಅಷ್ಟೇ, ಆಮೇಲೆ ನಾವಿಬ್ಬರು ಅನುಸರಿಸ್ಕೊಂಡು ಹೋಗ್ತೀವಿ. ಕೆಲವೊಂದು ಸರಿ ಅನಗತ್ಯವಾಗಿ ನಾನು ಅವಳ ಮೇಲೆ ಕೋಪ ಮಾಡಿಕೊಂಡ್ರೆ ಅವಳು ದೊಡ್ಡತನ ತೋರಿಸಿ ನನ್ನನ್ನು ಕ್ಷಮಿಸ್ಬಿಡ್ತಾಳೆ. ಕೆಲವೊಂದು ಸಲ ಆ ಕೆಲಸನ ನಾನು ಮಾಡ್ತೀನಿ. ಒಟ್ಟಿನಲ್ಲಿ ಎರಡೂ ಚಕ್ರಗಳು ಸಾಮರಸ್ಯದಿಂದ ಮುಂದೆ ಹೋದ್ರೇ ಸಂಸಾರ ಅನ್ನೋ ಬಂಡಿ ನಡೆಯೋದು. ನಿಜನೇ ಅಪ್ಪಾಜಿ, ಗಂಡ ಹೆಂಡತಿಗೆ ಭಿನ್ನಾಭಿಪ್ರಾಯ ಬಂದರೆ ಅದೊಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅದ್ರ ಬಗ್ಗೆ ಇಬ್ರಿಗೂ ಅರಿವಿರುತ್ತೆ. ನನ್ನ ಅಭಿಪ್ರಾಯ ಸರಿ ಇಲ್ಲ, ನನ್ನ ಅಭಿಪ್ರಾಯನೇ ಸರಿ ಅಂತ ಮೇಲಾಟಗಳು ನಡೆಯುತ್ತೆ. ಆದರೆ ನನ್ನ ವಿಷಯದಲ್ಲಿ ಶರ್ಲಿ ಯಾವ ಕಾರಣಕ್ಕೋಸ್ಕರ ನನ್ನಿಂದ ದೂರ ಆಗ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಂಥ ವಿಷಯಕ್ಕೆ ಕೋಪ ಬಂದಿದೆ ಅಂತ ಹೇಳಿದ್ರೆ ತಪ್ಪು ನನ್ನ ಕಡೆ ಇದ್ರೆ ನಾನೇ ಹೋಗಿ ಕ್ಷಮೆ ಕೇಳ್ಬೋದು. ಆದ್ರೆ ಅವಳು ಏನು ಹೇಳ್ತಾನೆ ಇಲ್ಲ, ಪ್ರತಿ ವಿಷಯಕ್ಕೂ ಉದಾಸೀನ ಮಾಡ್ತಾನೆ ಇದ್ದಾಳೆ. ಈಗ ನೋಡಿ, ಓಂ ಶಕ್ತಿ ಮಾಲೆ ಹಾಕೋ ಬಂದಿದ್ದಾಳೆ. ಅದನ್ನೆಲ್ಲ ನಾನು ಪರ್ಮಿಷನ್ ತಗೊಂಡೇ ಹಾಕೋಬೇಕು ಅನ್ನೋ ಸಣ್ಣ ಮೆಂಟಾಲಿಟಿ ನನಗಿಲ್ಲ. ಆದರೂ ಒಂದ್ಸಲ ಆದರೂ ನನ್ನ ಜೊತೆ ಚರ್ಚೆ ಮಾಡಬೇಕಲ್ವಾ ಅಪ್ಪಾಜಿ? ಅದು ನಿಜಾನೇ. ನನ್ನನ್ನು ದೂರ ಇಡೋದಕ್ಕೆ ಮಾಲೆ ಹಾಕೊಂಡು ಬಂದಿದ್ದಾಳೆ ಅನ್ಸುತ್ತೆ ನನಗೆ. ನಿನ್ನ ಒಳ್ಳೆದಕ್ಕೋಸ್ಕರ ಅವಳು ಮಾಲೆ ಹಾಕಿರ್ಬೋದಲ್ಲ ಅಜಿತಾ? ಆ ಒಳ್ಳೆ ಉದ್ದೇಶ ಏನು ಅಂತ ಆದರೂ ಹೇಳಿದ್ರೆ ನಾನು ಸಂತೋಷ ಪಡ್ತೀನಲ್ಲ ಅಪ್ಪಾಜಿ. ಅದು ಮಾಡಲಿಲ್ಲ ಅಂದ್ರೆ ಹೇಗೆ? ಯಾವಾಗ ನೋಡಿದ್ರು ವೇದಾಂತದ ಪುಸ್ತಕನ ಓದ್ತಾ ಕೂತಿರ್ತಾಳೆ. ನಿಮ್ಮ ಹತ್ರ ಆಧ್ಯಾತ್ಮದ ಪಾಠ ಕಲಿತಾ ಇದ್ದಾಳೆ. ಈ ವಯಸ್ಸಲ್ಲಿ ಗಂಡ ಮನೆ ಮಕ್ಕಳು ಅಂತ ಯೋಚನೆ ಮಾಡಿದೆ ಸನ್ಯಾಸಿ ಬದುಕಿನ ಬಗ್ಗೆ ಆಕರ್ಷಣೆ ಯಾಕೆ ಅವಳಿಗೆ? ಏನೇ ಕೇಳಿದ್ರು ಯಾವುದಕ್ಕೂ ಉತ್ತರ ಕೊಡಲ್ಲ. ಅವಳ ಮೌನನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ಅಪ್ಪಾಜಿ? ಅಜಿತಾ, ಶರ್ಲಿ ಏನು, ಅವಳು ಗುಣ ಎಂಥದ್ದು ಅಂತ ನಮಗೆಲ್ರಿಗೂ ಚೆನ್ನಾಗಿ ಗೊತ್ತು. ಕಾರಣ ಇಲ್ಲದೆ ಯಾವ ಕೆಲಸನ ಮಾಡಲ್ಲ ಅವಳು. ಸ್ವಲ್ಪ ದಿವಸ ಕಾಯೋಣ, ಅವಳು ವೃತ ಮುಗಿಲಿ, ಆಮೇಲೆ ನಾನೇ ಕೂರಿಸ್ಕೊಂಡು ಅವಳ ಜೊತೆ ಮಾತಾಡ್ತೀನಿ. ನೋಡಜ್ಜಿತಾ, ಅಲ್ಲಿವರೆಗೂ ನೀನು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಸಿಡ್ಕೋದು ಏನು ಮಾಡೋಕ್ಕೆ ಹೋಗಬೇಡ.
ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಅಜಿತಾ, ಕೆಲವೊಂದು ಸಲ ನಾವು ಬಿಟ್ಟು ಹಿಡಿಬೇಕು, ಆದರೆ ಕೆಲವೊಂದು ಸಲ ನಾವೇ ಅವ್ರ ದಾರಿಯಲ್ಲಿ ಹೋಗಿ ಅವರನ್ನು ಹಿಡಿಬೇಕು. ಆಯ್ತು ಅಪ್ಪಾಜಿ, ಇನ್ಮೇಲೆ ನಾನು ಅವಳ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಶಾಂತವಾಗಿ ಇರ್ತೀನಿ. ಇದ್ದು ನೋಡು, ಆಮೇಲೆ ನಾನೇ ಹೇಳಿದಾಗೆ ಒಳ್ಳೆ ಫಲಿತಾಂಶ ಬರುತ್ತೆ. ತುಳಸಿ, ಅನ್ನು ಏನ್ ಸ್ವೀಟ್ ಅಮ್ಮ ಇದು? ಯಾವ ಅಂಗಡಿನ ತಗೊಂಡ್ ಬಂದೆ? ಅಂಗಡಿಯಿಂದ ತಂದಿದ್ದ ಅಲ್ವೇ, ನಾನೇ ನನ್ನ ಕೈಯಾರೆ ಮಾಡಿದ್ದು, ನನ್ನ ಸೊಸೆಗೋಸ್ಕರ. ಈ ಖರ್ಜೂರ ಇದೆಯಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹೊಟ್ಟೆಲ್ಲರ ಮಗುಗೆ ಬುದ್ಧಿ ಚುರುಕು ಮಾಡುತ್ತೆ. ಇನ್ನು ಈ ಗೋಡಂಬಿ ರಕ್ತದಲ್ಲಿ ಯಾವುದಾದ್ರೂ ವಿಷಕಾರಿ ವಸ್ತು ಇದ್ದರೆ ಅದನ್ನು ದೂರ ಮಾಡುತ್ತೆ. ಕಣ್ಣಿನ ದೃಷ್ಟಿನೂ ಹೆಚ್ಚು ಮಾಡುತ್ತೆ. ಇನ್ನು ಈ ಒಣ ಅಂಜೂರ ದೇಹದಲ್ಲಿ ರಂಜಕ ಕಬ್ಬಿಣ ಅಂಶವನ್ನು ಹೆಚ್ಚು ಮಾಡಿ ಮೂಳೆ ನೋವು ಬರದೇ ಇರೋ ಹಾಗೆ ತಡೆಯುತ್ತೆ. ಅದಕ್ಕೆ ಇವೆಲ್ಲವನ್ನು ಒಟ್ಟು ಮಾಡಿ ಬೆಲ್ಲದ ಪಾಕಕ್ಕೆ ಹಾಕಿ ಉಂಡೆ ಮಾಡಿದ್ದೀನಿ. ತಿನ್ನೋಕ್ಕೂ ಮಜ್ವಾಗಿರುತ್ತೆ, ಆರೋಗ್ಯನೂ ಅದ್ಭುತವಾಗಿರುತ್ತೆ. ಹೌದೇನಮ್ಮ? ಹಾಗಿದ್ರೆ ನನಗೂ ಕೊಡು, ನಾನು ತಿಂತೀನಿ. ನಾನು ಯಾರಿಗೂ ಕೊಡಲ್ಲ, ನನ್ನ ಸೊಸೆಗೋಸ್ಕರ ಮಾಡಿದ್ದು. ಒಂದೇ ಒಂದು ತಿಂದರೆ ಏನಾಗುತ್ತಮ್ಮ? ನೀನು ಹೇಳೋದನ್ನೆಲ್ಲ ಕೇಳಿ ನನ್ನ ಬಾಯಲ್ಲಿ ನೀರು ಇರ್ತಾ ಇದೆ. ಒಂದೇ ಒಂದು ಕೊಡಮ್ಮ, ಟೇಸ್ಟ್ ಮಾಡ್ತೀನಿ. ಆಗಲ್ಲ ಕಣೆ, ಕಷ್ಟಪಟ್ಟು ಮಾಡಿದ್ದೀನಿ. ಆಸೆ ಪಡ್ತಾ ಇದ್ದಾಳೆ, ಒಂದು ಉಂಡೆ ಕೊಡಿ ಅತ್ತೆ. ಸರಿ, ನೀನು ಹೇಳ್ತಿದ್ಯಾ ಅಂತ ಕೊಡ್ತೀನಿ. ಎಲ್ಲಿ ಅಮ್ಮ, ಯಾಕೋ ಅತಿ ಆಯ್ತು ನಿಮ್ದು. ಒಂದು ಉಂಡೆ ಕೊಟ್ರೆ ಏನಾಗ್ಬಿಡುತ್ತೆ? ಅಯ್ಯೋ, ನೀನೇ ಹೇಳ್ದಿಲ್ಲ ಟೇಸ್ಟ್ ಮಾಡ್ತೀನಿ ಅಂತ. ಅತ್ತೆ ಕೊಡಿ. ನೋಡ್ದ್ಯಾ, ನೀನ್ ಕೊಡ್ಲಿಲ್ಲ ಅಂದ್ರೇನು, ನಮ್ಮ ಅತ್ತಿಗೆನೇ ನನಗೆ ತಿನ್ನಿಸ್ಬಿಟ್ರು. ನಿಮ್ಮಿಬ್ಬರ ಸಂಬಂಧ ಅತ್ತಿಗೆ ನಾದಿನಿ ಸಂಬಂಧ ಆಗಿರದೆ ತಾಯಿ ಮಗಳ ಸಂಬಂಧ ಆಗಿರಲಿ ಅಂತ ಹಾರೈಸ್ತೀನಿ. ಸ್ವೀಟ್ ಅತ್ತಿಗೆ. ಅಗಸ್ತ್ಯ, ಹಾಂ ಅಪ್ಪಾಜಿ. ನಾಳೆ ದೇವಸ್ಥಾನಕ್ಕೆ ತುಳಸಿನ ಕರ್ಕೊಂಡು ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಾ. ಅರ್ಚನೆನಾ? ನಾಳೆ ಅವಳ ರಾಶಿಗೆ ದಿನ ಚೆನ್ನಾಗಿದೆ, ಅದಕ್ಕೆ ಹೇಳಿದೆ. ಅಪ್ಪಾಜಿ, ಬೆಳಿಗ್ಗೆ 10 ಗಂಟೆಗೆ ದೇವಸ್ಥಾನದಲ್ಲಿದ್ದರೆ ಸಾಕಲ್ವಾ? ಏಯ್, ಅಷ್ಟು ಬೇಗ ಹೋದರೆ ದೇವಸ್ಥಾನ ಬಾಗಿಲು ತೆಗ್ದಿರಲ್ಲ ಕಣೋ. ಅಗಸ್ತ್ಯ, ಒಂದು ಕೆಲಸ ಮಾಡು, ನೀನು ಮಧ್ಯಾಹ್ನ ಹೋಗ್ಬಿಡು, ಅಲ್ಲೇ ಅರ್ಚಕ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ಬರುವೆ ಅಂತೆ. ಕಷ್ಟೆ ಅಂತಂದು ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ಎದ್ದು ಹೋಗ್ಬೇಕು, ಅದು ತಣ್ಣೀರು ಸ್ನಾನ ಮಾಡಿಕೊಂಡು. ಹಾಂ, ಮಾಮ್, ಅದೇನೋ ಪುಡಿ ಹಾಕ್ತಿಲ್ಲ ಅವಳ ಹಾಲ್ಗೆ,
ಇದನ್ನ ಒಂದೊಂದೇ ಸ್ಪೂನ್ ಹಾಕೋ ಬದಲು ಇಡೀ ಡಬ್ಬಿನೇ ಹಾಕಿ ಸುರಿದ್ಬಿಡು. ಈಡೆ ಕುಡಿದು ಸತ್ತೋಗ್ಬಿಡ್ಲಿ. ಸುಮ್ಮನೆ ದಿನೇ ದಿನೇ ಈ ಹಿಂಸೆನೆಲ್ಲ ಅನುಭವಿಸೋದ್ಕಿಂತ ಡೈರೆಕ್ಟಾಗಿ ಒಂದೇ ಸಲ ಮೇಲ್ ಕಳಿಸ್ಬಿಡೋಣ ಮಾಮ್. ಏನಿದು? ಇಬ್ರು ಒಬ್ರನ್ನೊಬ್ರು ನೋಡ್ತಾ ಕೂತಿದಾರಲ್ಲ. ಹೀಗೆ ಬಿಟ್ರೆ ನಾನು ಇಷ್ಟು ದಿನ ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ. ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ಅಮ್ಮ, ನನ್ನಿಂದ ಅಜ್ಜಿ ದೂರ ಆಗಬೇಕು, ಅವರು ಚೆನ್ನಾಗಿರ್ಬೇಕು ಅಂತಾನೆ ನಾನು ಈ ವ್ರತ ಮಾಡ್ತಾ ಇರೋದು. ನಾನು ಅಂದ್ಕೊಂಡಿದ್ದು ನೆರವೇರೋ ಹಾಗೆ ಆಶೀರ್ವಾದ ಮಾಡು ತಾಯಿ, ಪ್ಲೀಸ್. ಅಮ್ಮ, ನಿನ್ನ ಮಾಲೆ ಹಾಕ್ದೋಳ ಮೇಲೆ ಕೈ ಮಾಡಿದ್ದು ಬೈದಿದ್ದು ನನ್ನ ತಪ್ಪೆ. ಆದರೆ ನನ್ನ ಹೆಂಡತಿ ನನ್ನನ್ನು ದೂರ ಮಾಡ್ತಿದ್ದಾಳೆ ಅನ್ನೋ ಕೋಪದಲ್ಲಿ ಹಾಗೆ ಮಾಡಿದ್ನೇ ಹೊರತು ಬೇರೆ ಏನೂ ಇಲ್ಲಮ್ಮ. ದಯವಿಟ್ಟು ನನ್ನ ಕ್ಷಮಿಸು. ಶರ್ಲಿ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆಯೋ ಅದನ್ನು ನೀನೇ ದೂರ ಮಾಡಿ ಮತ್ತೆ ನಮ್ಮಿಬ್ಬರನ್ನ ಒಂದು ಮಾಡು ತಾಯಿ. ರಮ್ಯಾ, ಯಾಕೆ ಒಂಥರ ಕೂತಿದ್ಯಾ? ಇರಿಟೇಷನ್ ತಡ್ಕೊಳಕ್ ಆಗ್ತಿಲ್ಲ ಮಾಮ್. ಅಂಥದ್ದೇನಾಯ್ತೆ ಈಗ? ಆ ಶರ್ಲಿ ಅಜಿತನ್ನ ದೂರ ಮಾಡೋಕೆ ಅಂತ ಮಾಲೆ ಹಾಕೊಂಡ್ಲು.
ನಾನು ಖುಷಿಯಾಗೇ ಇದ್ದೆ. ಇನ್ ಮುಂದೆ ಅವಳ ಕತೆ ಮುಗೀತು ಅನ್ನೋವಾಗ ಮಾವ ಹೋಗ್ಬಿಟ್ಟು ಅವನ ಹತ್ರ ಏನೇನೋ ಮಾತಾಡಿ ಅವನ್ ತಲೆ ಕೆಡಿಸ್ಬಿಟ್ಟಿದ್ದಾರೆ ಮಾಮ್. ಇವನ್ ಬಂದೀಗ ಅವಳು ಮುಂದೆನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಮಾಮ್. ಇವನ್ ಅವಳು ನೋಡೋದೇನೋ, ಅವಳು ಇವನ್ ನೋಡೋದೇನೋ, ಬಿಟ್ರೆ ಇಬ್ರು ಒಬ್ರಿಗೊಬ್ರಿಗೆ ಕಚ್ಕೊಂಡ್ಬಿಡ್ತಾರೆ ಮಾಮ್. ನಮ್ಮ ಅಣ್ಣನಿಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ. ಇವನು ಹೋಗಿ ಅದು ಏನೇನು ಹೇಳದ್ನೋ ಏನೋ. ಮೊದಲೇ ಅವನಿಗೆ ನಮ್ಮ ಮೇಲೆ ಅನುಮಾನ ಇದ್ದಂಗಿದೆ. ಅಲ್ಲ ರಮ್ಯಾ, ಅವನೇನೋ ಎದುರು ಕುತ್ಕೊಂಡ ತಕ್ಷಣ ಇವಳು ಮುಖ ತಿರ್ಸ್ಕೊಂಡು ಅವನನ್ನ ಬೈದ್ ಕಳ್ಸೋದ್ ಬಿಟ್ಟು ಇವಳು ಯಾಕೆ ಅಲ್ಲೇ ಕೂತಿದ್ದಾಳೆ? ಅಲ್ಲಿಗೆ ಇವಳು ಮನಸ್ಸನ್ನ ಬದಲಾಯಿಸ್ಕೊಳ್ತಿದ್ದಾಳ ಅಂತ. ಅಂದ್ರೆ ಹೇಗೂ ಸಾಯ್ತಾ ಇದ್ದೀನಿ, ಅಲ್ಲಿವರೆಗೂ ಗಂಡನ ಜೊತೆ ಸುಖವಾಗಿದ್ಬಿಡೋಣ ಅಂತ. ಮಾಮ್, ಅದೇನೋ ಪುಡಿ ಹಾಕ್ತಿಲ್ಲ ಅವಳ ಹಾಲ್ಗೆ, ಅದನ್ನ ಒಂದೊಂದೇ ಸ್ಪೂನ್ ಹಾಕೋ ಬದಲು ಇಡೀ ಡಬ್ಬಿನೇ ಹಾಕಿ ಸುರಿದ್ಬಿಡು. ಈಡೆ ಕುಡಿದು ಸತ್ತೋಗ್ಬಿಡ್ಲಿ. ಸುಮ್ಮನೆ ದಿನೇ ದಿನೇ ಈ ಹಿಂಸೆನೆಲ್ಲ ಅನುಭವಿಸೋದ್ಕಿಂತ ಡೈರೆಕ್ಟ್ ಆಗಿ ಒಂದೇ ಸಲ ಮೇಲ್ ಕಳಿಸ್ಬಿಡೋಣ ಮಾಮ್. ಮಾಮ್, ಅದೇನೋ ಪುಡಿ ಹಾಕ್ತಿಲ್ಲ ಅವಳ ಹಾಲ್ಗೆ, ಅದನ್ನ ಒಂದೊಂದೇ ಸ್ಪೂನ್ ಹಾಕೋ ಬದಲು ಇಡೀ ಡಬ್ಬಿನೇ ಹಾಕಿ ಸುರಿದ್ಬಿಡು. ಈಡೆ ಕುಡಿದು ಸತ್ತೋಗ್ಬಿಡ್ಲಿ. ಸುಮ್ಮನೆ ದಿನೇ ದಿನೇ ಈ ಹಿಂಸೆನೆಲ್ಲ ಅನುಭವಿಸೋದ್ಕಿಂತ ಡೈರೆಕ್ಟ್ ಆಗಿ ಒಂದೇ ಸಲ ಮೇಲ್ ಕಳಿಸ್ಬಿಡೋಣ ಮಾಮ್. ಮಾಮ್, ಅದೇನೋ ಪುಡಿ ಹಾಕ್ತಿಲ್ಲ ಅವಳ ಹಾಲ್ಗೆ, ಅದನ್ನ ಒಂದೊಂದೇ ಸ್ಪೂನ್ ಹಾಕೋ ಬದಲು ಇಡೀ ಡಬ್ಬಿನೇ ಹಾಕಿ ಸುರಿದ್ಬಿಡು. ಈಡೆ ಕುಡಿದು ಸತ್ತೋಗ್ಬಿಡ್ಲಿ. ಸುಮ್ಮನೆ ದಿನೇ ದಿನೇ ಈ ಹಿಂಸೆನೆಲ್ಲ ಅನುಭವಿಸೋದ್ಕಿಂತ ಡೈರೆಕ್ಟ್ ಆಗಿ ಒಂದೇ ಸಲ ಮೇಲ್ ಕಳಿಸ್ಬಿಡೋಣ ಮಾಮ್.